ತಾಸು ಡ್ಯೂಟಿ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಆಫೀಸರ್ ಆಗಿರ್ಬೋದು. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಸಂಬಳ ನಮ್ಮ ರಾಜ್ಯದಲ್ಲಿ ಕಡಿಮೆ ಇರಲು ಕಾರಣವೇನು? ಮತ್ತು ಆ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಅನ್ನೋದು ವರ್ಷಕ್ಕೆ 6 ತಿಂಗಳಿಗೆ ವರ್ಗಾವಣೆ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಹೆಚ್ಚಿನ 4 ಜನ ಮಾಡೋ ಕೆಲಸ ಒಬ್ರು ಮಾಡೋದ್ರಿಂದ BP, ಶುಗರ್, ಪ್ಯಾರಾಲಿಸಿಸ್ ಇಷ್ಟೆಲ್ಲ ತುಂಬಾ ಅನಾಹುತಗಳಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 1 ತಿಂಗಳಲ್ಲಿ 3 ಜನ ಇದೇ BP, ಶುಗರ್ ಇಂತ ಅನಾರೋಗ್ಯದಿಂದ ಚಿಕ್ಕ ಮಕ್ಕಳಾದ ಪೊಲೀಸರು ಸತ್ತಿದ್ದಾರೆ 3 ಜನ. ಇದು ತುಂಬಾ ದುಃಖಕರ. ಯಾಕಂದ್ರೆ ಅವ್ರ ಕುಟುಂಬಕ್ಕೆ ಯಾರು ಆಧಾರ? ಆ ಕುಟುಂಬಗಳ ಅವ್ರ ಹೆಂಡ್ರು ಮಕ್ಕಳು ಯಾರು ಅವರಿಗೆಲ್ಲ ಆಧಾರ? ಮತ್ತು ಅವರಿಗೆ ಬೇರೆ ರಾಜ್ಯಕ್ಕೆ ಸ್ಯಾಲ್ರಿ ಸಂಬಳ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಸಂಬಳ ಕಮ್ಮಿ ಇರಲು ಕಾರಣವೇನು? ಮತ್ತು ಬಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರು. ಅಲ್ಲಿ ಕೂಡ ಪೊಲೀಸರನ್ನೇ ದೂರಿದ್ರು. ಅವ್ರಿಗೆ ಯಾರಾದ್ರೂ ಬಡದಾಡಂತ ಹೇಳಿದ್ರ? ಯಾಕಂದ್ರೆ ಅವರು ಒಬ್ರು ತಾಲೂಕು ಒಂದು ಮತಕ್ಷೇತ್ರದ ಶಾಸಕರು. ಎಲ್ಲಾ ಜನರನ್ನು ಅವರು ಸಮಾನತೆಯಿಂದ ಕರ್ಕೊಂಡು ಹೋಗ್ಬೇಕಾದವ್ರು, ಇರೋರು, ತಿಳುವಳಿಕೆ ಇರೋರು. ಅಲ್ಲಿ ಗುಂಡಾವರ್ತನೆ ನಡೆಯಿತು. ಅದಕ್ಕೂ ಕಾರಣ ಪೊಲೀಸರ. ಅಲ್ಲಿ ಕೂಡ SP ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಮತ್ತು ಕ್ರಿಕೆಟ್ ಅಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಅನಾಹುತ ಆಯ್ತು. ಅವಾಗೂ ಕೂಡ ಪೊಲೀಸರನ್ನೇ ಹೊಣೆಗಾರನ ಮಾಡಿದ್ರು. ಮತ್ತು ಎಲ್ಲಾದ್ರೂ ಒಂದು ಸಭೆಗಳನ್ನು ಇಟ್ಕೊಂಡಾಗ ಅಲ್ಲಿ ಕೂಡ ಬೆಳಗಾವಿಯಲ್ಲಿ ಆದಾಗ SP ಅವ್ರ ಮೇಲೆ ಸಿದ್ದರಾಮಯ್ಯ ಅವ್ರ ಕೈ ಮಾಡಿದ್ರು. ಆದ್ರ ಅಲ್ಲಿ ಕೂಡ ಪೊಲೀಸರೇ ಹೊಣೆಗಾರ. ನೋಡಿ, ಪೊಲೀಸರಂದ್ರೆ ಏನ್ ಅನ್ಕೊಂಡಿದ್ದೀರಾ? ಪೊಲೀಸರ ಬಗ್ಗೆ ನೀವು ಪೊಲೀಸರಿಲ್ಲ ಅಂದ್ರೆ ನೀವೇ ಇರಲ್ಲ. ನಿಮ್ ಹಿಂದ 10 ಮಂದಿ ಪೊಲೀಸರು ಬೇಕು, ಮುಂದ 10 ಮಂದಿ ಪೊಲೀಸರು ಬೇಕು, ನಿಮ್ ಮನಿ ಕಾಯಕ್ ಪೊಲೀಸರು ಬೇಕು, ನೀವು ಬಿದ್ರ ಪೊಲೀಸರು ಬೇಕು, ಎದ್ರ ಪೊಲೀಸರು ಬೇಕು, ಮನೆಗಳ ಕಳ್ತನ ಆದ್ರ ಪೊಲೀಸರು ಬೇಕು, ಯಾವ ಹೆಣ್ಮಕ್ಳು ರೇಪ್ ಆದ್ರ ಪೊಲೀಸರು ಬೇಕು, ದಾರಿಯಾಗ ಆಕ್ಸಿಡೆಂಟ್ ಆದ್ರೆ ಪೊಲೀಸರು ಬೇಕು, ನಾವೇನಾದ್ರೂ ದಾರಿ ತಪ್ಪಿದ್ರೆ ಪೊಲೀಸರು ಬೇಕು. ಪ್ರತಿಯೊಂದಕ್ಕೂ ಪೊಲೀಸರು ಬೇಕು. ಅವರು ನಮಗ್ ಬೇಕಂದ್ರೆ ಅವ್ರನ್ನ ನಾವ್ ಯಾವ ತರ ನಡ್ಕೋಬೇಕು, ಅವ್ರ ಜೊತೆ ನಾವ್ ಚೆನ್ನಾಗಿರ್ಬೇಕನ್ನೋದನ್ನ. ಒಂದು ದಿನಕ್ಕೆ 100 ಫೋನ್ ಬರ್ತವೆ. ಒಬ್ರು CPI ಆಗಿರ್ಬೋದು, PSI ಆಗಿರ್ಬೋದು. ನೀವು ಜನಪ್ರತಿನಿಧಿಗಳು, ನಿಮಗ್ PAಗಳಿದ್ದಾರೆ. ನೀವು ಫೋನ್ ಅಲ್ಲಿ ಮಾತಾಡಲ್ಲ. ಪಬ್ಲಿಕ್ ಫೋನ್ ಮಾಡಿದ್ರೆ ನಿಮ್ PAಗಳ ಕೈಲಿ ಮಾತಾಡ್ತೀರಾ. ನಿಮ್ಮನ್ನ ಮೀಟ್ ಮಾಡ್ಬೇಕಾದ್ರೆ ನಾವು ಗೇಟ್ ಹತ್ರ ನಿಂದಿರ್ಬೇಕು, ನಾವ್ ನಿಮ್ಮನ್ನ ಕಾಯ್ಬೇಕು. ಆದ್ರೆ ಪೊಲೀಸರ ಹತ್ರ ನಾವ್ ಗೇಟ್ ಹತ್ರ ಕಾಯ್ಬೇಕೇನ್ರಿ? ನಾವೇನಾದ್ರೂ ಅವ್ರಿಗೆ ಒಂದು ಫೋನ್ ಮಾಡಿದ್ರೆ 112ಗೆ ನಮ್ಮ ಹತ್ರನೇ ಅವ್ರು ಬರ್ತಾರೆ ಪೊಲೀಸರು. ನೀವು ನಮ್ಮ ಮತಗಳ ತಗೊಂಡೋಗಿ, ನೀವ್ಯಾವತ್ತು ನಮ್ಮ ಹತ್ರ ಬಂದಿದ್ದೀರಾ? ನಾವು ಕೊಟ್ಟಿರುವಂತ ಮತಗಳನ್ನು ತಗೊಂಡು ಅಧಿಕಾರವನ್ನು ಸ್ವೀಕರಿಸಿ ನೀವ್ಯಾವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಾ? ಅಧಿಕಾರ ಕೊಡಿ ಅಂತ ಮಾತ್ರ ನಮ್ಮ ಮನೆ ಹತ್ರ ಬರ್ತೀರಾ. ಅಧಿಕಾರ ತಗೊಂಡ ಮೇಲೆ ಯಾವತ್ತಾದ್ರೂ ನೀವು ಬಿದ್ದಿದ್ದೀರಾ, ಎದ್ದಿದ್ದೀರಾ? ಬೆಳೆ ಏನಾಯ್ತು, ಬೆಳೆ ಹಾನಿ ಆಯ್ತಾ? ಏನಾದ್ರೂ ನೀವು ಸಾರ್ವಜನಿಕರಿಗೆ ಕೇಳಿದೀರಾ? ನಿಮ್ ಮನೆಗಳ ನೀರ್ ಬರ್ತಾವ? ನಿಮ್ ಮನೆ ಹತ್ರ ಗಟರ ಸ್ವಚ್ಛ ಇದಾವ? ಏನ್ ಕರೆಂಟ್ ಇದಾವ? ನಿಮ್ ಮಕ್ಳು ಸ್ಕೂಲ್ಗೆ ಹೋಗ್ತಾ ಇದ್ದಾರಾ? ಏನಾದ್ರೂ ಕೇಳ್ತೀರಾ? ನೀವೇನು ಕೇಳಲ್ಲ. ನಾವೇನಾದ್ರೂ ಹೋಗಿ ಕೇಳಿದ್ರೆ ಪೊಲೀಸರು ನಮಗ ಅಷ್ಟು ಸ್ಪಂದನೆ ಮಾಡ್ತಾರೆ. ಅವ್ರು ಭ್ರಷ್ಟರು ಆಗೋದಕ್ಕೆ ಕಾರಣ ನೀವೇ ಜನಪ್ರತಿನಿಧಿಗಳೇ. ಯಾಕೆ ಹೇಳಿ? ಒಳ್ಳೆ ಅಧಿಕಾರಿಗಳನ್ನ ಇವತ್ತು ದಾರಿ ತಪ್ಪಿಸ್ತಾ ಇದೀರಂದ್ರ ಅದಕ್ಕೆ ಕಾರಣ ನೀವೇ ಹೊಣೆಗಾರರು. ನಾನು BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಮತ್ತೆ JDS ಆಗಿರ್ಬೋದು, ನಾನು ಒಂದೇ ಸರ್ಕಾರ ಅಂತ ಗೂಬಿ ಕುಂದಿಸ್ತಾ ಇಲ್ಲ. ನೀವು ಜೀತದಾಳ ತರ ನೋಡ್ತಾ ಇದ್ದೀರಾ ಈ ಪೊಲೀಸ್ ಡಿಪಾರ್ಟ್ಮೆಂಟ್. ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗ್ ಬೇಕಾಗಿ ನಿಮಗ್ ಅನುಕೂಲ ಆಗಿರುವಂತ ಆಫೀಸರ್ನ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀರಿ. ಅವ್ರೇನಾದ್ರೂ ತಪ್ಪು ಇದು ಅಂತ ನಿಮ್ ವಿರುದ್ಧ ನಡ್ಕೊಂಡ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀರಾ. ಅವಶ್ಯಕತೆ ಬೇಕಾದಂಗ ಅವ್ರನ್ನ ಬಳಸ್ಕೊಂತೀರಲ್ರಿ. ಯಾಕೆ ಬಳಸ್ಕೊತೀರ? ನೋಡು, ನಾವು ನಿಮ್ ಜೊತೆ ಇದೀವಿ. ನೀವು ಸಾರ್ವಜನಿಕರಿಗೆ ಚೆನ್ನಾಗಿ ಕೆಲಸ ಮಾಡ್ರಿ. ನೋಡ್ರಿ, ಒಂದ್ ದಿವಸ ಆದ್ರೂ ನೀವು ಗನ್ಮ್ಯಾನ್ ಗಳನ್ನ ಪೊಲೀಸರನ್ನ ಬಿಟ್ಟು ಅಡ್ಡಾಡ್ರಿ ಜನಪ್ರತಿನಿಧಿಗಳೇ, ನೋಡೋಣ. ಹಿಂದ 4 ಜನ ಗನ್ಮ್ಯಾನ್ಗಳು, ಮುಂದ 4 ಜನ ಪೊಲೀಸರು, ನಿಮ್ಗೆ ಅಸ್ಕಾಲ್ಟು ಇದೆಲ್ಲ ಬಿಟ್ಟು ಬದುಕ್ರಿ ಸಾರ್ವಜನಿಕರ ತರ, ನೋಡೋಣ. ಅವಾಗ್ಲ ನಮ್ಮ ಜನಪ್ರತಿನಿಧಿಗಳು ಒಳ್ಳೆಯವ್ರಂತ ನಾವು ಕರಿತೀವಿ. ಎಷ್ಟು ಜನ BP-ಯಿಂದ ಶುಗರ್ದಿಂದ ಬಳಲ್ತಾ ಇದಾರೆ ನೀವು ಕೇಳಿದಿರೇನ್ರಿ? ಒಂದಿನಾದ್ರು ಏನಪ್ಪಾ ನಿನ್ ಸ್ಟೇಷನ್ ಅಲ್ಲಿ ಎಷ್ಟು ಕುಂದು ಕೊರತೆಗಳದವಂತ ಕೇಳಿದಿರೇನ್ರಿ? ಬೆಳತಾನ ಅವರು ಕೂಡ ಮನುಷ್ಯರಲ್ವೇನ್ರಿ?
ಸಂಬಳ ಕೊಡ್ತೀವಿ ಅಂದ್ಕೊಂಡು ಅವ್ರನ್ನ ಜೀತದಾಳ ತರ ದುಡಿಸ್ಕೊಂಡು ತಪ್ಪಲ್ವೇನ್ರಿ? ಜೀತದಾಳದ ಬಗ್ಗೆ ನೀವು ಭಾಷಣ ಮಾಡ್ತೀರಾ? ಇಲ್ಲಿ ನಾವ್ ಯಾವ ತರ ಅವ್ರನ್ನ ನಡೆಸ್ಕೊಂತ ಇದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ನಿಮ್ಗೇನಾದ್ರೂ ಅದ್ರ ಬಗ್ಗೆ ಅರಿವು ಇದೆಯೇನ್ರಿ? ಅವ್ರೆಷ್ಟು ಬಿಸಿಲಲ್ಲಿ ರೋಡಲ್ಲಿ ನಿಂತ್ಕೊತಾ ಇದಾರೆ. ಜನಪ್ರತಿನಿಧಿಗಳ ನೀವೆಂದಾದ್ರೂ ಬಿಸಿಲಲ್ಲಿ ರೋಡಲ್ಲಿ ನಿಂತ್ಕೊಂಡಿದ್ದೀರಾ? ಮತ್ತೆ ನಿಮಗ್ ಜೀರೋ ಟ್ರಾಫಿಕ್ ಬೇರೆ, ಅದನ್ನ ಅವ್ರು 10 ಗಾಡಿ ತಗೊಂಡು ಬಂದು ನಿಮಗ ಜೀರೋ ಟ್ರಾಫಿಕ್ ಮಾಡಿ ಕೊಡ್ಬೇಕು. ಇದ ನಿಮ್ಮ ಆಡಳಿತ? ಇನ್ನು ಎಷ್ಟು ಹುದ್ದೆಗಳಲ್ಲಿ ಖಾಲಿ ಇದಾವೆ? ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ? ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ನೀವು ತುಂಬ್ಕೋಬೇಕು? ಯಾಕೆ ತುಂಬ್ಕೊಂತ ಇಲ್ಲ? ಆಫೀಸರ್ನ ಯಾಕೆ ತುಂಬ್ಕೋತಾ ಇಲ್ಲ? ಸಂಬಳ ಕೊಡಕ್ ಆಗುದಿಲ್ಲ ಅಂತ ತಾನೇ ನೀವು ತುಂಬ್ಕೋತಾ ಇದ್ದೀರಿ. ಆ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಾಕ್ತಾ ಇದ್ದೀರಾ, ಶಕ್ತಿ ಯೋಜನೆಗಳಿಗೆ ಹಾಕ್ತಾ ಇದ್ದೀರಾ, ಯುವಕರಿಗೆಲ್ಲ ಹಾಕ್ತಾ ಇದ್ದೀರಾ, ಡಿಗ್ರಿ ಮುಗಿಸಿದವ್ರಿಗಂತ. ಯಾಕ್ರಿ ವ್ಯರ್ಥ ಮಾಡ್ತಾ ಇದ್ದೀರಾ ಹಣಗಳನ್ನ? ಸದುಪಯೋಗ ಪಡಿಸ್ರಿ, ಕೂಡಿಟ್ಟು ಸದುಪಯೋಗ ಪಡಿಸ್ರಿ. ನಮ್ಮ ರಾಜ್ಯ ಸಾಲದಲ್ಲಿ ಇಲ್ಲ ಅಂತ ತೋರಿಸ್ರಿ, ನಾವು ಬೆಳವಣಿಗೆಯಲ್ಲಿ ಇದೀವಿ ಅಂತ ತೋರಿಸ್ರಿ, ಮನ ಮುಟ್ಟಿಸ್ರಿ. ಇವತ್ತು ಯೂತ್ರಲ್ಲಿ ನೀವು ಮನ ತುಂಬಬೇಕು. ನಮಗೇನು ಕಮ್ಮಿ ಇದಾವೆ ಅದನ್ನ ಸರಿಪಡಿಸ್ಬೇಕು. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಸಿಬ್ಬಂದಿಗಳು ಕಮ್ಮಿ ಇದ್ದಾರೆ. ಒಬ್ಬ PC 4 ಮಂದಿ ಕೆಲಸ ಮಾಡುದಲ್ಲ, ಒಬ್ಬ PSI ಅವರು 4 ಮಂದಿ ಕೆಲಸ ಮಾಡುದಲ್ಲ. ಪೇಷಂಟ್ ಎಷ್ಟು ಜನ ಬರ್ತಾರೆ, ಪೊಲೀಸರಿಗೆ ಏನೆಲ್ಲಾ ಬೈತಾರೆ. ಈ ಪೊಲೀಸರು ಇರುದೇ ಇಲ್ಲ, ಪೊಲೀಸರು ಇರುದೇ ಇಲ್ಲ. ಒಂದು UDR ಆಗಿರುತ್ತೆ, PSI ಅವರಲ್ಲಿ ಹೋಗಿರ್ತಾರೆ. ನಾವ್ ಎಷ್ಟ್ ಸಲ ಬಂದ್ ಹೋಗ್ಬೇಕ್ರಿ, ಚಪ್ಲಿ ಹರಿತಾವು, PSI ಇಲ್ಲ ಅಂತಾರೆ. 3-4 ಜನ ಇರ್ಬೇಕಾದ PSI ಜಾಗದಲ್ಲಿ ಒಬ್ರಿದ್ದಾರೆ. 3-4 ಜನ ಇರುವ PC ಅಲ್ಲಿ ಒಬ್ರಿದ್ದಾರೆ. ಒಬ್ರು ಎಷ್ಟು ಕೆಲಸ ಮಾಡಕ್ ಸಾಧ್ಯ ಹೇಳಿ ಸ್ವಾಮಿ? ನಾನ್ ನಿಮ್ಮನ್ನ ಬೈತಾ ಇಲ್ಲ, ಸರ್ಕಾರನ ದೂರ್ತಾ ಇಲ್ಲ. ನೀವು ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನೀವು ಎಲ್ಲಾ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ, ಏನಿಲ್ಲ, ನಿಮ್ಗೇನಾದ್ರೂ ನೋವಿದೆ, ಫಸ್ಟ್ ಆಫೀಸರ್ನ ಕಷ್ಟ ಸುಖಗಳನ್ನ ಕೇಳಿ. ಅವ್ರ ಏನ್ ಹೇಳ್ತಾರ ಅದಕ್ಕ ಸ್ಪಂದನೆ ಮಾಡಿ, ಇರ್ಲಾರ್ದನ್ನ ತಂದು ಕೊಡಿ. ದಯವಿಟ್ಟು ಇವತ್ತಿನ ವಿಡಿಯೋ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ. ನಾಳೆ ಇನ್ನು ಕೃಷಿ ಇಲಾಖೆ ಬಗ್ಗಿದೆ, ಆರೋಗ್ಯ ಇಲಾಖೆ ಬಗ್ಗಿದೆ, ಕಂದಾಯ ಇಲಾಖೆ ಬಗ್ಗಿದೆ. ಪ್ರತಿಯೊಬ್ರು ಆಫೀಸರು ತುಂಬಾ ನೋವಲ್ಲಿದ್ದಾರೆ. ಅವರ ನೋವುಗಳನ್ನು ಆಲೈಸಿ ಅಂತ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ.